ನಮ್ಮಲ್ಲಿ ಬದಲಾವಣೆಗಳು ಬರುವವರೆಗೂ ದಿನಗಳು ಕಳೆದರೂ ತಿಂಗಳುಗಳು ಕಳೆದರೂ ಕೂಡ ಜೊತೆಗೆ ವರ್ಷಗಳೇ ಕಳೆದರೂ ಬದಲಾವಣೆ ಇರುವುದಿಲ್ಲ. ಬದಲಾವಣೆ ಎನ್ನುವುದು ನಮ್ಮಿಂದ ಆರಂಭವಾಗಬೇಕು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರು ನಮಗೆ ಏನು ಕೊಡುತ್ತಾರೆ ಅನ್ನುವುದನ್ನು ಯೋಚಿಸುವುದನ್ನು ಬಿಟ್ಟು ನಾವು ಅವರಿಗೆ ಏನು ಕೊಟ್ಟರೆ ಸಂತೋಷ ಪಡುವರೆಂದು ಯೋಚಿಸಿ ಒಳ್ಳೆಯತನದಿಂದ ಇರಬೇಕು. ಒಳ್ಳೆಯ ಮನಸ್ಸಿನಿಂದ ಯೋಚಿಸಬೇಕು. ಆಗಲೆಯೇ ಎಲ್ಲ ಒಳ್ಳೆಯದಾಗುತ್ತದೆ. ಮನಃಶಾಂತಿಯನ್ನು ಕೊಡದಿರುವಂತಹ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ ಮತ್ತು ಅಕ್ಕರೆಗೆ ಬಾರದಂತಹ ಸ್ನೇಹ ಇದ್ದರೂ ಒಂದೇ, ಇಲ್ಲದಿದ್ದರೂ ಕೂಡ ಒಂದೇ. ತನ್ನ ಒಂದು ವ್ಯಕ್ತಿತ್ವವನ್ನೇ ತನ್ನ ಆಸ್ತಿಯನ್ನಾಗಿ ಭಾವಿಸುವನು ಯಾವತ್ತಿದ್ದರೂ ಅರಸನೇ. ಭಗವಂತನು ನಮ್ಮ ಕ್ಷೇಮಕ್ಕಾಗಿಯೇ ಕೆಲವೊಂದು ಸಂಬಂಧಗಳನ್ನು ದೂರ ಮಾಡುತ್ತಾನೆ, ಮತ್ತೆ ಕೆಲವು ಸಂಬಂಧಗಳನ್ನು ಹತ್ತಿರ ಮಾಡುತ್ತಾನೆ. ಹತ್ತಿರ ಮಾಡಿದಂತಹ ಸಂಬಂಧಗಳನ್ನು ನಿರ್ಲಕ್ಷಿಸಬೇಡ. ಹಾಗೆಯೇ ದೂರ ಮಾಡಿದ ಸ್ನೇಹಕ್ಕೆ ಹಂಬಲಿಸಬೇಡ. ಕಷ್ಟಪಟ್ಟು ಬೆಟ್ಟ ಹತ್ತಿದಾಗ ಮಾತ್ರವೇ ಸುಂದರವಾದ ದೃಶ್ಯಗಳನ್ನು ನೋಡಬಲ್ಲೆವು. ಹಾಗೆಯೇ ಜೀವನ ಕೂಡ ಕಷ್ಟಪಟ್ಟರೇನೆ ಆನಂದವಾಗಿರುವಂತಹ ಜೀವನವನ್ನು ನಿರ್ಮಿಸಿಕೊಳ್ಳಬಲ್ಲೆವು. ನೀನು ಬದುಕುವುದಕ್ಕೆ ಎಷ್ಟೇ ವಿಧವಾದ ವಿನ್ಯಾಸಗಳನ್ನು ರೂಪಿಸು, ಆದರೆ ಮತ್ತೊಬ್ಬರ ಬದುಕು ವಿನಾಶ ಆಗುವುದಕ್ಕೆ ನೀನು ಮಾತ್ರ ಕಾರಣ ಆಗಬೇಡ. ಕಳೆದು ಹೋದ ಯಾವುದೇ ಒಂದು ನಿಮಿಷವನ್ನು, ಭೂಮಿಯ ಮೇಲೆ ಇರುವಂತಹ ಯಾವುದೇ ಸಿರಿ ಸಂಪತ್ತು ಮತ್ತೆ ಮರಳಿ ತರಲು ಸಾಧ್ಯವಿಲ್ಲ. ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಮನುಷ್ಯನು ಹುಟ್ಟಿನಿಂದ ಮರಣದವರೆಗೂ ಸಾಗುವಂತಹ ಪ್ರಯಾಣವೇ ಜೀವನ. ನೋಡುವುದಕ್ಕೆ ಸಾಧ್ಯವಾದರೆ ಪ್ರಯಾಣದ ಮಧ್ಯ ಕಾಣುವುದೆಲ್ಲ ಅದ್ಭುತವೇ ಸರಿ. ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ, ಏಕೆಂದರೆ ನೀವು ಒಬ್ಬ ಅದ್ಭುತ ವ್ಯಕ್ತಿ. ಮಾತನಾಡುವುದು ಎಂದರೆ ನಿಮ್ಮೊಂದಿಗೆ ನೀವು ಮೌನವಾಗಿರುವುದು ಎಂದು, ಯೋಚನಾರಹಿತವಾಗಿರುವುದು ಎಂದು. ಆದ್ದರಿಂದ ನಿಮ್ಮಲ್ಲಿಯ ಆತ್ಮಶಕ್ತಿ ಜಾಗೃತವಾಗುತ್ತದೆ. ಇದೇ ಯಶಸ್ಸಿನ ರಹಸ್ಯ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಮತ್ತೊಬ್ಬರು ಅಸೂಯೆ ಪಡುತ್ತಿದ್ದಾರೆ, ಅದು ಅವರ ಸಮಸ್ಯೆ. ಅಸಲಿಗೆ ಅದು ನಿಮ್ಮ ಸಮಸ್ಯೆ ಅಲ್ಲವೇ ಅಲ್ಲ. ಅದಕ್ಕೆ ನಿನ್ನ ಗಮನವನ್ನು ಹರಿಸಬೇಡ. ಮನಸ್ಸಲ್ಲಿ ಕಳವಳ ಪಡಿಸಬೇಡ. ಸುಮ್ಮನೆ ನಿನ್ನ ಗಮನ ನಿನ್ನ ಬೆಳವಣಿಗೆಯತ್ತ ಇರಲಿ. ನಿನ್ನ ಹೆಜ್ಜೆಯನ್ನು ಹಾಕುತ್ತಲೇ ಇರು. ಶಿಕ್ಷಣದಿಂದ ಸಂಸ್ಕಾರ ಕಲಿತುಕೊಂಡವನು ಜೀವನದ ಅನುಭವದಿಂದ ಗುಣಪಾಠವನ್ನು ಕಲಿತುಕೊಂಡವನು ಜೀವನದಲ್ಲಿ ಯಾವತ್ತಿಗೂ ಕೂಡ ಸೋಲಲಾರ. ಮೋಸ ಎಂಬುದು ತಾತ್ಕಾಲಿಕವಾಗಿರುವಂತಹ ಆನಂದವನ್ನು ಕೊಡಬಹುದು, ಆದರೆ ಯಾವತ್ತೋ ಒಂದು ದಿನ ಭಾರೀ ಪ್ರಮಾಣದ ಬೆಲೆಯನ್ನು ತೆರೆಯಬೇಕಾಗುತ್ತದೆ. ಕೋಪದಿಂದ ಬಂದಂತಹ ಮಾತಿಗೆ ಬೆಲೆ ಕೊಟ್ಟರೆ ಮನಸ್ಸು ಎಂಬುವುದು ಒಡೆದು ಹೋಗುತ್ತದೆ. ಅದೇ ರೀತಿಯಾಗಿ ಕೋಪದ ಹಿಂದೆ ಇರುವಂತಹ ನೋವನ್ನು ತಿಳಿದುಕೊಂಡರೆ ಆ ಸಂಬಂಧ ಗಟ್ಟಿಯಾಗುತ್ತದೆ. ನಿರ್ಣಯ ಎನ್ನುವುದು ನಿಮ್ಮದೇ. ಇನ್ನು ಇದೇ ರೀತಿಯಾಗಿರುವಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.